ಅಭಿಮನ್ಯುವಿನ ಶೌರ್ಯದ ಕಥೆಯು ಮೂಲತಃ ವೇದವ್ಯಾಸರ ಮಹಾಭಾರತದ ದ್ರೋಣ ಪರ್ವತದಲ್ಲಿ ಬರುತ್ತೆ. ಕನ್ನಡ ಸಾಹಿತ್ಯದಲ್ಲಿ ಕುಮಾರವ್ಯಾಸನು ತನ್ನ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತದಲ್ಲಿ ಈ ಒಂದು ಪ್ರಸಂಗವನ್ನು ಅತ್ಯಂತ ರಸವತ್ತಾಗಿ ವರ್ಣಿಸಿದ್ದಾನೆ. ಕುಮಾರವ್ಯಾಸನು ಅಭಿಮನ್ಯುವಿನ ಪ್ರಸಂಗವನ್ನು ತನ್ನ ವಿಶಿಷ್ಟ ಭಾಮಿನಿ ಷಟ್ಪದಿಯಲ್ಲಿ ನಿರೂಪಿಸಿದ್ದಾನೆ. ಅವನ ಭಾಷೆ, ಪದಗಳ ಆಯ್ಕೆ ಮತ್ತು ಅಲಂಕಾರಗಳು ಈ ಪ್ರಸಂಗಕ್ಕೆ ವಿಶೇಷ ಮೆರುಗನ್ನು ನೀಡುತ್ತವೆ. ಕವಿಯು ಪಾತ್ರಗಳು ಮನಸ್ಸಿನ ಆಳವನ್ನು ತಲುಪಿ ಅವರ ಭಾವನೆಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸುತ್ತಾನೆ. ಅಭಿಮನ್ಯುವಿನ ಧೈರ್ಯ, ಕೌರವರ ಕುತಂತ್ರ, ಪಾಂಡವರ ದುಃಖ ಇವೆಲ್ಲವೂ ಕವಿಯ ವರ್ಣನೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಕವಿ ಈ ಒಂದು ಪ್ರಸಂಗದ ಮೂಲಕ ವೀರತ್ವ, ತ್ಯಾಗ, ಅಧರ್ಮದ ಪರಿಣಾಮಗಳು ಮತ್ತು ದೈವಿಕ ನ್ಯಾಯದ ಕುರಿತು ಆಳವಾದಂತಹ ಒಂದು ಸಂದೇಶವನ್ನು ನೀಡುತ್ತಾನೆ. ದ್ವಿತೀಯ BA ಕನ್ನಡ ಭಾಷಿಕದಲ್ಲಿ ಬರುವಂತಹ ಅಭಿಮನ್ಯು ಪ್ರಸಂಗ ಅನ್ನುವಂಥದ್ದು, ಇದನ್ನು ಬರೆದಿರುವಂತಹವರು ಕುಮಾರವ್ಯಾಸ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಒಂದು ಪಠ್ಯ ಕೂಡ ಆಗುತ್ತೆ. ಹಾಗಾಗಿ ಇದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ, ಈ ಒಂದು ಪಠ್ಯಕ್ಕೆ ಸಂಬಂಧಿಸಿದಂತೆ ಈ ಪಠ್ಯದ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಪಾಂಡವರು ಮತ್ತು ಕೌರವರು ಆರಂಭದಿಂದಲೂ ದಾಯಾದಿಗಳಾಗಿಯೇ ಇವರು ಬೆಳೀತಾ ಬರ್ತಾರೆ. ದುರ್ಯೋಧನನ ಕಪಟ ದ್ಯೋತದಲ್ಲಿ ಸೋತಂತಹ ಪಾಂಡವರು ತಮ್ಮ ವನವಾಸವನ್ನು, ಅಜ್ಞಾತವಾಸವನ್ನು ಪೂರ್ಣಗೊಳಿಸ್ತಾರೆ. ಆದರೂ ಸಹ ದುರ್ಯೋಧನ ರಾಜ್ಯವನ್ನು ಹಿಂತಿರುಗಿಸೋದಕ್ಕೆ ಒಪ್ಪೋದಿಲ್ಲ. ಆದ್ದರಿಂದ ಕೃಷ್ಣನೇ ಸಂಧಾನಕ್ಕೂ ಸಹ ಪ್ರಯತ್ನವನ್ನು ಮಾಡ್ತಾನೆ. ಅಲ್ಲಿಯೂ ಸಹ ದುರ್ಯೋಧನ ತನ್ನ ಛಲವನ್ನು ಬಿಡೋದಿಲ್ಲ. ಕೊನೆಗೆ ಕುರುಕ್ಷೇತ್ರ ಯುದ್ಧ ಆರಂಭ ಆಗುತ್ತೆ. ಪಾರ್ಥನನ್ನ ಅಂದರೆ ಅರ್ಜುನನನ್ನು ಅಲ್ಲಿ ಯಾರಿಂದನೂ ಸಹ ಸೋಲಿಸೋದಕ್ಕೆ ಸಾಧ್ಯವಾಗದೇ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಪಾಂಡವರನ್ನು ಸೋಲಿಸುವ ಉದ್ದೇಶದಿಂದ ದ್ರೋಣರು ಚಕ್ರವ್ಯೂಹವನ್ನು ರಚಿಸುವಂತಹ ತೀರ್ಮಾನಕ್ಕೆ ಬರ್ತಾರೆ. ವೀರರಾದಂತಹ ಸಮಸಪ್ತಕರು ಪಾರ್ಥನೊಡನೆ ಹೋರಾಡುವಂತಹ ನಿರ್ಧಾರಕ್ಕೆ ಬಂದು ರಣವಿಳಿಯವನ್ನು ಪಡ್ಕೊಳ್ತಾರೆ. ಸಮಸಪ್ತಕರು ಕೆಣಕುವುದು ಒಂದೆಡೆ, ಆದರೆ ಇನ್ನೊಂದು ಕಡೆ ಯುದ್ಧವನ್ನು ನಡೆಸಿಕೊಂಡು ಯಾರು ಹೋಗ್ತಾರೆ ಅಂದರೆ, ಇಲ್ಲಿ ಕೌರವರು ಪದ್ಮವ್ಯೂಹ ಅಥವಾ ಚಕ್ರವ್ಯೂಹವನ್ನು ರಚಿಸಿದ್ದಾರೆ, ಅದನ್ನು ಯಾರು ಭೇದಿಸ್ತಾರೆ ಅನ್ನುವಂತಹ ಚಿಂತೆಯಲ್ಲಿ ಪಾಂಡವರಿದ್ದಂತಹ ಈ ಒಂದು ಸಂದರ್ಭದ ಪ್ರಸಂಗವನ್ನು ನಮಗೆ ಇಲ್ಲಿ ಪಠ್ಯವಾಗಿ ಕೊಟ್ಟಿರುವಂತಹದ್ದು. ಇದು ದ್ರೋಣ ಪರ್ವತದ 5ನೇ ಸಂಧಿಯಿಂದ ಅಭಿಮನ್ಯುವಿನ ಪ್ರಸಂಗದ ಆಯ್ದ ಪದ್ಯಗಳನ್ನು ಹಾಗೆ ಶ್ರೀ ಎಲ್ ಗುಂಡಪ್ಪನವರು ಮಾಡಿರುವಂತಹ ಗದ್ಯಾನುವಾದವನ್ನು ಆಧರಿಸಿ ಪಠ್ಯಗಳ ಅಥವಾ ಪದ್ಯಗಳ ಸರಳ ಅನುವಾದವನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅರ್ಜುನನ ಮಗನಾದಂತಹ ಅಭಿಮನ್ಯು ಬಹಳ ಶಕ್ತಿಶಾಲಿಯಾಗಿರ್ತಾನೆ. ಅವನು ಈ ಒಂದು ಯುದ್ಧದಲ್ಲಿ ಸೋಲದೇ ಇದ್ದರೆ, ಅವನನ್ನು ಈ ಒಂದು ಯುದ್ಧಕ್ಕೆ ನಾವು ಕಳಿಸದೇ ಇದ್ದರೆ, ಅವನು ಮುಂದಿನ ಕಲಿಯುಗಕ್ಕೆ ಅವನು ಬಹಳ ಕಂಟಕವಾಗಿ ಕಾಡ್ತಾನೆ ಅನ್ನೋದು ಕೃಷ್ಣನಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ಯುದ್ಧದಲ್ಲದೆ ಅರ್ಜುನನ ಮಗ ಬೇರೆ ಯಾವುದೇ ರೀತಿಯಲ್ಲಿ ಅವನನ್ನು ಅಳಿಯೋದಂದರೆ ಸಾಯೋದಕ್ಕೆ ಸಾಧ್ಯ ಇಲ್ಲ. ಅವನು ಅತ್ಯಂತ ದೃಢವಾದಂತಹ ಒಬ್ಬ ಯೋಧ. ಇವನನ್ನು ಉಳಿಸಬಾರ್ದು, ಉಳಿಸಿದ್ರೆ ಕಲಿಯುಗಕ್ಕೆ ಗತಿ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿದಂತಹ ಕೃಷ್ಣ ಅರ್ಜುನನನ್ನು ಸಮಸಪ್ತಕರ ಜೊತೆ ಯುದ್ಧಕ್ಕೆ ಕರೆದುಕೊಂಡು ಹೋದರೆ ಇಲ್ಲಿ ಬೇರೆ ಆಪ್ಷನ್ ಇಲ್ಲದೇನೆ ಅರ್ಜುನನ ಮಗನಾದಂತಹ ಅಭಿಮನ್ಯುನೇ ಇಲ್ಲಿ ಹೋಗಬೇಕಾದಂತಹ ಸಂದರ್ಭ ಸೃಷ್ಟಿಯಾಗತ್ತೆ. ಹಾಗಾಗಿ ಅರ್ಜುನನನ್ನು ಸಮಸಪ್ತಕರ ಜೊತೆ ಯುದ್ಧಕ್ಕೆ ಕರೆದುಕೊಂಡು ಹೋಗುವಂತಹ ನಿರ್ಧಾರವನ್ನು ಮಾಡ್ತಾನೆ. ಇಲ್ಲಿ ಕೌರವರು ಮತ್ತು ಪಾಂಡವರಿಗೆ ನಡೀತಾ ಇದ್ದಂತಹ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರಿಗೆ ಅರ್ಜುನನು ಬಹಳ ದೊಡ್ಡ ಒಂದು ಸಮಸ್ಯೆಯಾಗಿ ಇಲ್ಲಿ ಕಾಣಿಸ್ಕೊಳ್ತಾನೆ. ಹಾಗಾಗಿ ಈ ಅರ್ಜುನನನ್ನು ತಡೆಯಲು ಅಥವಾ ಪಾಂಡವರನ್ನು ಸೋಲಿಸಲು ಕೌರವರು ಒಂದು ಪಿತೂರಿಯನ್ನು ನಡೆಸ್ತಾರೆ. ಅದೇನು ಅಂತಂದರೆ ಒಂದು ಚಕ್ರವ್ಯೂಹವನ್ನು ರಚಿಸುವಂತಹದ್ದು. ಇಲ್ಲಿ ಚಕ್ರವ್ಯೂಹವನ್ನು ಭೇದಿಸೋದಕ್ಕೆ ಅರ್ಜುನ ಮತ್ತು ಕೃಷ್ಣನನ್ನು ಹೊರತುಪಡಿಸಿ ಇಲ್ಲಿ ಅಭಿಮನ್ಯುವಿಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ತಿಳುವಳಿಕೆ ಇತ್ತು. ಅವನಿಗೆ ಚಕ್ರವ್ಯೂಹವನ್ನು ಭೇದಿಸುವುದು ಹೇಗೆ ಅಂತ ಗೊತ್ತಿತ್ತೇ ವಿನಃ ಅವನಿಗೆ ಅದರಿಂದ ಹೊರಗಡೆ ಬರುವುದು ಹೇಗೆ ಅನ್ನೋದು ಗೊತ್ತಿರಲಿಲ್ಲ.
ಪಾಂಡವರನ್ನು ಸೋಲಿಸೋದಕ್ಕೆ ಇದೊಂದು ಉತ್ತಮವಾದಂಥ ಒಂದು ಅವಕಾಶ ಅಂತ ಹೇಳಿ ಅದನ್ನು ಬಳಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಕೌರವರು ಏನು ಮಾಡ್ತಾರೆ, ಅರ್ಜುನನನ್ನು ಆ ಒಂದು ಚಕ್ರವ್ಯೂಹಕ್ಕೆ ಬರದೇ ಇರೋ ರೀತಿ ತಡೆಯೋದಕ್ಕೋಸ್ಕರ ಚಕ್ರವ್ಯೂಹ ಅಥವಾ ಯುದ್ಧ ಭೂಮಿಯಿಂದ ಅವನನ್ನು ದೂರ ಇಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಅರ್ಜುನನು ಕೃಷ್ಣನೊಂದಿಗೆ, ಅಂದರೆ ಕೃಷ್ಣ ಸಾರಥಿಯಾಗಿರ್ತಾನೆ, ಕೃಷ್ಣನೊಂದಿಗೆ ಸಮಸಪ್ತಕರನ್ನು ಎದುರಿಸೋದಕ್ಕೋಸ್ಕರ ಹೋಗ್ತಾನೆ. ಈತ ಕಡೆ ಪಾಂಡವರಿಗೆ ಈ ಒಂದು ಚಕ್ರವ್ಯೂಹವನ್ನು ಯಾರು ಭೇದಿಸ್ತಾರೆ ಅಂತ ಹೇಳಿ ಚಿಂತೆಯಲ್ಲಿ ಇದ್ದಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಅಭಿಮನ್ಯು ಧರ್ಮರಾಯನಿಗೆ ಹೇಳ್ತಾನೆ, ದೊಡ್ಡಪ್ಪ ನೀವೇನು ಹೆದರಬೇಡಿ, ನನಗೆ ಚಕ್ರವ್ಯೂಹದ ಒಳಗೆ ನುಗ್ಗುವುದು ಗೊತ್ತು, ನಾನು ಆ ವ್ಯೂಹವನ್ನು ಒಡೆದು ಒಳ ಹೋಗ್ತೀನಿ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಅಭಿಮನ್ಯುವಿಗೆ ಚಕ್ರವ್ಯೂಹದ ಒಳಗೆ ನುಗ್ಗೋದು ಮಾತ್ರ ಗೊತ್ತಿತ್ತು, ಹೊರಗಡೆ ಬರೋದು ಗೊತ್ತಿರಲಿಲ್ಲ. ಅವನು ತಾಯಿಯ ಗರ್ಭದಲ್ಲಿದ್ದಾಗ ಕೇಳಿದಂಥ ಒಂದು ಕತೆ, ಚಕ್ರವ್ಯೂಹ ಪ್ರವೇಶ ಹೇಗೆ ಮಾಡಬೇಕು ಅನ್ನೋದನ್ನು ಮಾತ್ರ ಅವನು ಕೇಳಿದ್ದ. ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ ಹೇಳಿ ಕೇಳುವುದರಷ್ಟರಲ್ಲಿ ಅಲ್ಲಿಗೆ ಕತೆ ನಿಂತು ಹೋಗಿತ್ತು. ಆದರೂ ಸಹ ದೇಶಕ್ಕೋಸ್ಕರ, ತಂದೆ ಗೌರವಕ್ಕೋಸ್ಕರ ಅಭಿಮನ್ಯು ನಾನು ಹೋಗ್ತೀನಿ ಅಂತ ಹೇಳಿ ಶಪಥವನ್ನು ಮಾಡಿ ರಣರಂಗಕ್ಕೆ ಧುಮುಕ್ತಾನೆ. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸುವಂತಹ ಶಪಥವನ್ನು ಮಾಡ್ತಾನೆ. ಇಲ್ಲಿ ಅಭಿಮನ್ಯು ರಥ ಏರಿ ಚಕ್ರವ್ಯೂಹದ ಕಡೆಗೆ ನುಗ್ಗೋದನ್ನ ಇಲ್ಲಿ ಕವಿ ವಿಶಿಷ್ಟವಾಗಿ ವರ್ಣನೆಯನ್ನು ಸಹ ಮಾಡಿದ್ದಾರೆ. ಯುದ್ಧಕ್ಕೆ ಅಂದರೆ ಆ ರಣರಂಗಕ್ಕೆ ಹೋಗುವ ರೀತಿಯನ್ನು ಇಲ್ಲಿ ಕುಮಾರವ್ಯಾಸ ಸಿಂಹದ ಮರಿ ಹೇಗೆ ತನ್ನ ಬೇಟೆಯನ್ನು ಆಡೋದಕ್ಕೆ ಪ್ರಾಣಿಗಳ ಹಿಂಡಿಗೆ ನುಗ್ಗುತ್ತೋ ಹಾಗೆ ಇಲ್ಲಿ ಅಭಿಮನ್ಯು ನುಗ್ತಾ ಇದ್ದಾನೆ ಅಂತ ಹೇಳಲಾಗುತ್ತೆ. ಅವನ ಹಿಂದೆ ಅಂದರೆ ಅಭಿಮನ್ಯು ಹೇಗೆ ಆ ಒಂದು ಚಕ್ರವ್ಯೂಹವನ್ನು ಭೇದಿಸಬೇಕು ಅಂತ ಹೇಳಿ ತಿಳಿದಿದ್ದಾನೆ, ಚಿಕ್ಕವನಾಗಿರೋದ್ರಿಂದ ಅವನೊಬ್ಬನೇ ಕಳಿಸೋದು ಬೇಡ, ಅವನ ಹಿಂದೆ ನಾವೆಲ್ಲರೂ ಹೋಗೋಣ ಅಂತ ಹೇಳಿ ಉಳಿದ ಪಾಂಡವರು ಸಹ ನಿರ್ಧಾರವನ್ನು ಮಾಡಿರ್ತಾರೆ. ಆದರೆ ಅವನ ಹಿಂದೆ ಹೋಗಬೇಕಾದಂತಹ ಧರ್ಮರಾಯ, ಭೀಮ ಎಲ್ಲರೂ ಸಹ ಅಲ್ಲಿ ಚಕ್ರವ್ಯೂಹದ ಒಳಗೆ ಹೋಗೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಸ್ಕೈಂದವ ಅಥವಾ ಜಯದ್ರಥ ಅನ್ನುವಂಥವನು ಈಶ್ವರನ ವರಬಲದಿಂದ ಪಾಂಡವರನ್ನು ಹೊರಗಡೆಯೇ ತಡೆದ್ಬಿಡ್ತಾನೆ. ಅಂದರೆ ಆ ಚಕ್ರವ್ಯೂಹದ ಒಳಗಡೆ ಕೇವಲ ಅಭಿಮನ್ಯು ಒಬ್ಬನೇ ಪ್ರವೇಶವನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಉಳಿದ ಪಾಂಡವರನ್ನು ಆ ಚಕ್ರವ್ಯೂಹದ ಹೊರಗಡೆ ತಡೆಯಲಾಗತ್ತೆ. ಹಾಗಾಗಿ ಅಭಿಮನ್ಯು ಏಕಾಂಗಿಯಾಗಿ ಚಕ್ರವ್ಯೂಹದ ಒಳಗೆ ನುಗ್ಗಿಬಿಡ್ತಾನೆ. ಕೌರವರಲ್ಲಿ ಇದ್ದಂತಹ ಎಲ್ಲ ಮಹಾರಥಿಗಳು ಸಹ ಈ ಅಭಿಮನ್ಯುವಿನ ಹೋರಾಟವನ್ನು ಕಂಡು ಬೆದರಿ ನಿಂತು ಅವನನ್ನು ಎದುರಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಇವನಿಂತ ಮನುಷ್ಯನ ಈ ರೀತಿ ಯುದ್ಧವನ್ನು ಮಾಡ್ತಿದ್ದಾನಲ್ಲ ಅಂತ ಹೇಳಿ, ಅಭಿಮನ್ಯು ಒಬ್ಬ ಸಾಮಾನ್ಯ ಹೋರಾಟಗಾರನಲ್ಲ ಅಂತ ಹೇಳಿ ಅವರು ಯೋಚನೆಯನ್ನು ಮಾಡೋದನ್ನು ಸಹ ಇಲ್ಲಿ ನಾವು ಕಾಣಬಹುದಾಗಿರುತ್ತೆ. ಒಳಗೆ ನುಗ್ಗಿದಂತಹ ಅಭಿಮನ್ಯು ಸಾಮಾನ್ಯ ಹೋರಾಟವನ್ನು ಮಾಡಲಿಲ್ಲ. ಅವನು ಕೇವಲ 16 ವರ್ಷದ ಹುಡುಗ ಆಗಿದ್ರು, ಬಾಲಕ ಆಗಿದ್ರೂ ಸಹ ಅವನ ಹೋರಾಟ ಅಥವಾ ಅವನ ಯುದ್ಧದ ವೈಖರಿಯನ್ನು ಕಂಡಂತಹ ಕೌರವ ಮಹಾರಥಿಗಳೇ ಹೆದರ್ಕೊಬಿಡ್ತಾರಂತೆ. ಅಷ್ಟು ಭಯಂಕರವಾದಂತಹ ಒಂದು ಹೋರಾಟವನ್ನು ಇಲ್ಲಿ ಅಭಿಮನ್ಯು ಮಾಡೋದನ್ನು ನಾವು ಕಾಣಬಹುದಾಗಿರುತ್ತೆ. ಕೌರವರ ಸೇನೆಯನ್ನ ಬಾಳೆ ಕಂಬ ಕತ್ತರಿಸಿದಂತೆ ಕತ್ತರಿಸಿ ಹಾಕ್ತಾನೆ. ಅವನ ಬಿಲ್ಲು ಬಿಡುವ ರೀತಿಯನ್ನೇ ಕಂಡಂತಹ ಕರ್ಣ, ದ್ರೋಣ, ಕೃಪಾಚಾರ್ಯ, ದುರ್ಯೋಧನ, ದುಶ್ಯಾಸನ ಹೀಗೆ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಯೋಧನೂ ಸಹ ಈ 16 ವರ್ಷದ ಹುಡುಗನ ಬಾಣದ ಹೊಡೆತಕ್ಕೆ ನಡುಗಿ ಹೋಗ್ಬಿಡ್ತಾರಂತೆ. ದುರ್ಯೋಧನನ ಮಗನಾದಂತಹ ಲಕ್ಷ್ಮಣ ಕುಮಾರನನ್ನು ಸಹ ಅಭಿಮನ್ಯು ಅಲ್ಲಿ ಕೊಂದು ಹಾಕ್ತಾನೆ. ಇದನ್ನ ನೋಡಿದಂತಹ ಕೌರವರ ಪಡೆಗೆ ದಿಕ್ಕೇ ತೋಚದಂತಾಗತ್ತೆ. ಇದನ್ನೆಲ್ಲ ನೋಡ್ತಿದ್ದಂತಹ ಕೌರವರು ನಮಗೆ ಯುದ್ಧದ ನೀತಿಯನ್ನು ಅನುಸರಿಸಿ ಹೋದರೆ ಬಾಲಕನನ್ನು ಅಥವಾ ಅಭಿಮನ್ಯುವನ್ನು ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕೌರವರ ಎಲ್ಲ ಸೈನಿಕರು ಈಗ ಸತ್ತೋಗ್ಬಿಟ್ಟಿದ್ದಾರೆ, ಆ ರೀತಿ ಅವನು ಯುದ್ಧವನ್ನು ಮಾಡ್ತಿದ್ದಾನೆ, ಅವನನ್ನು ಸೋಲಿಸ್ಬೇಕು ಅಂತಂದರೆ ನಾವು ಅಧರ್ಮದ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿದಂತಹ ಕೌರವರೆಲ್ಲರೂ ಸಹ ಅತಿರಥ, ಮಹಾರಥ, ಯೋಧರೆಲ್ಲ ಸೇರಿ ಈ ಒಬ್ಬ ಚಿಕ್ಕ ಹುಡುಗನನ್ನು ಸೋಲಿಸೋದಕ್ಕೆ ಇಲ್ಲಿ ಅಧರ್ಮದ ಯುದ್ಧವನ್ನು ಮಾಡೋದನ್ನು ನಾವು ಕಾಣಬಹುದಾಗಿರುತ್ತೆ.
ನೇರ ಯುದ್ಧದಲ್ಲಿ ಅಭಿಮನ್ಯುನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದಂತಹ ಕೌರವರು ಯುದ್ಧದ ನಿಯಮಗಳನ್ನೇ ಗಾಳಿಗೆ ತೂರ್ತಾರೆ. 7 ಜನ ಮಹಾರಥರು ಅಂದರೆ ಸಪ್ತ ಮಹಾರಥಿಗಳೇನಿದಾರಲ್ಲ, ದ್ರೋಣ, ಕರ್ಣ, ಕೃಪಾಚಾರ್ಯ, ದುರ್ಯೋಧನ, ದುಶ್ಯಾಸನ, ಹಾಗೆ ದ್ರೋಣರ ಮಗ, ಇವರೆಲ್ಲರೂ ಸಹ ಸೇರ್ಕೊಂಬಿಟ್ಟು ಏನು ಮಾಡ್ತಾರೆ, ಹಿಂಬದಿಯಿಂದ ಅವನನ್ನು ಅಟ್ಯಾಕ್ ಮಾಡ್ತಾರೆ ಅಥವಾ ಹಿಂಬದಿಯಿಂದ ಅವನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಇದರಲ್ಲಿ ಮೊದಲನೆಯವನು ಯಾರು, ಕರ್ಣನಾಗಿರ್ತಾನೆ. ಹಿಂಬದಿಯಿಂದ ಬಂದು ಕರ್ಣ ಏನು ಮಾಡ್ತಾನೆ, ಅಭಿಮನ್ಯುವಿನ ಬಿಲ್ಲನ್ನು ಕತ್ತರಿಸ್ತಾನೆ. ದ್ರೋಣಾಚಾರ್ಯರು ಅವನ ರಥವನ್ನು ಮುರಿತಾರೆ ಮತ್ತು ಉಳಿದವರೆಲ್ಲ ಸೇರಿ ಅವನ ಕುದುರೆಗಳನ್ನು ಕೊಲ್ತಾರೆ. ಹೀಗೆ ಕೈಯಲ್ಲಿ ಬಿಲ್ಲು ಇಲ್ಲ, ರಥವೂ ಇಲ್ಲ, ಆದ್ರೂ ಸಹ ಅಭಿಮನ್ಯು ಧೃತಿಗೆಡದೆ ರಥದ ಚಕ್ರವನ್ನೇ ಶಸ್ತ್ರವಾಗಿ ಹಿಡಿದು ಕೌರವರ ವಿರುದ್ಧ ಹೋರಾಡೋದಕ್ಕೆ ಶುರು ಮಾಡ್ತಾನೆ. ಅದರ ಜೊತೆಗೆ ಅವನ ಕೈಗಳನ್ನು ಸಹ ಕತ್ತರಿಸಿ ಹಾಕಲಾಗತ್ತೆ. ಆದ್ರೂ ಸಹ ಧೃತಿಗೆಡದಂತಹ ಅಭಿಮನ್ಯು ಶಸ್ತ್ರಾಸ್ತ್ರ ಇಲ್ಲದೇ ಇದ್ರೂ ಸಹ ರಥದ ಚಕ್ರವನ್ನು ಕಿತ್ತು ತನ್ನ ಮುಂಡಗೈಯಲ್ಲಿ ಹಿಡಿದು ಅದನ್ನು ಘರ 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 ಅಂತ ತಿರುಗಿಸ್ತಾ ಕೌರವರನ್ನ ಎದುರಿಸ್ತಾನೆ. ಶಸ್ತ್ರವಿಲ್ಲದೆ ಏಕಾಂಗಿಯಾದ ಅಭಿಮನ್ಯುವನ್ನ ಕೌರವರು ಅಧರ್ಮದಿಂದ ಕೊಲೆ ಮಾಡ್ತಾರೆ ಅಥವಾ ಕೊಲ್ಲುತ್ತಾರೆ. ಇಡೀ ಈ ಪ್ರಸಂಗದಲ್ಲಿ ಕುಮಾರವ್ಯಾಸರು 2 ರೀತಿಯ ರಸಗಳನ್ನು ತಂದಿರೋದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಇಲ್ಲಿ ವೀರರಸ ಮತ್ತು ಕರುಣಾರಸ 2 ರೀತಿಯ ರಸಗಳನ್ನು ನಾವಿಲ್ಲಿ ಕಾಣಬಹುದು. ವೀರರಸ ಅಂತಂದರೆ ಇಲ್ಲಿ ಅಭಿಮನ್ಯು ವ್ಯೂಹವನ್ನು ಸೀಳಿ ನುಗ್ಗುವಾಗ ಮತ್ತು ಏಕಾಂಗಿಯಾಗಿ ಅವನು ಎಷ್ಟು ವೀರಾವೇಶದಿಂದ ಹೋರಾಡ್ದ ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಜೊತೆಗೆ ಕರುಣಾರಸ ಅಂತಂದರೆ ಒಬ್ಬ ಚಿಕ್ಕ ಬಾಲಕನ ಮೇಲೆ, ಒಬ್ಬ 16 ವರ್ಷದ ಬಾಲಕನ ಮೇಲೆ 7 ಜನ ದೊಡ್ಡ ಯೋಧರು ಸೇರಿ ಹೇಗೆ ದಾಳಿ ಮಾಡಿದರು ಮತ್ತು ಅವನನ್ನು ಅಧರ್ಮದಿಂದ ಕೊಲೆ ಮಾಡಿದರು, ಇದನ್ನೇ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿಯಾಗಿ ಕಣ್ಣಿಗೆ ಕಟ್ಟುವಂತೆ ವರ್ಣನೆಯನ್ನು ಮಾಡಿದ್ದಾರೆ. ಸೊ ಇದು ಅಭಿಮನ್ಯು ಪ್ರಸಂಗದ ಕುರಿತಾದಂತಹ ಚಿಕ್ಕ ಸಾರಾಂಶ ಆಗಿರುತ್ತೆ. ಅಭಿಮನ್ಯು ಯುದ್ಧದಲ್ಲಿ ಸತ್ತಿರಬಹುದು, ಆದರೆ ಸೋಲಿಲ್ಲ. ಧರ್ಮಕ್ಕೋಸ್ಕರ ಕೊಟ್ಟ ಮಾತಿಗೋಸ್ಕರ ಕೊನೆಯ ಉಸಿರಿರುವವರೆಗೂ ಹೋರಾಡಿದಂತಹ ಅಭಿಮನ್ಯು ಕೇವಲ ಮಹಾಭಾರತದ ಪಾತ್ರವಲ್ಲ, ಪ್ರತಿಯೊಬ್ಬರಿಗೂ ಧೈರ್ಯ ಮತ್ತು ಶೌರ್ಯದ ಸಂಕೇತ ಅಂತಲೇ ಹೇಳಬಹುದಾಗಿರುತ್ತೆ.